ನಮಸ್ಕಾರ. ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ವಾರ್ಡ್ ನಂಬರ್ 32, 34, 35 ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾಳಷ್ಟು ಕಡೆಗಳಲ್ಲಿ ಕಸ ಬೀಳುತ್ತೆ. ನಾವು ಈ ವಾರ್ಡಲ್ಲಿದ್ದಾಗ ಭಾಳಷ್ಟು ಬಂದು ಒಂದು ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಸ್ವಚ್ಛ ಮಾಡಿ ಗಿಡ ಹಾಕಿ ಎಷ್ಟೋ ಕಡೆ ಕಸ ಹಾಕೋದನ್ನು ತಪ್ಪಿಸಿದ್ವಿ. ಆದರೆ ಈಗ ಯಥೇಚ್ಛವಾಗಿ ಕಸ ಬೀಳುತ್ತೆ. ಮುಖ್ಯ ಕಾರಣ ಏನಪ್ಪ ಈ ಕಸ ವಿಲೇವಾರಿ ಆಗದೆ ಇರೋಕ್ಕೆ ಅಂದರೆ, ಇದು ಬಂದು 32, ಈ ಕಡೆ ಬಂದು 34. ಇದು ಬಾರ್ಡರ್ ಏರಿಯಾ ಇರೋದ್ರಿಂದ ಅವ್ರು ನಮಗೆ ಸೇರಲ್ಲ ಅಂತಾರೆ, ಇವ್ರು ನಮಗೆ ಸೇರಲ್ಲ ಅಂತಾರೆ. ಇವ್ರು ಒಂದಿನ ಅವ್ರೊಂದು ದಿನ ಎತ್ತೋ ಥರ ಮಾತಾಗಿರೋದು. ಆದರೆ ಇಲ್ಲಿ ಎತ್ತರ ಬ್ರದರ್ ಇಲ್ಲ ಬೈ, ಎತ್ತಲ್ಲ ಯಾರು. ಎಷ್ಟು ದಿನ, ಇವತ್ತು ಶುಕ್ರವಾರ, ಇಲ್ಲಿಂದ ನಮಾಜಿಗೆ ತೆರಳಬೇಕು, ಮತ್ತೆ ಇಲ್ಲಿ ಜನ ಇರ್ತಾರೆ, ಮುಂದೆ ಓಡಾಡೋಕ್ಕೆ ಜಾಗ ಇಲ್ಲ, ತುಂಬಾನೇ ತೊಂದರೆ ಆಗ್ತಾ ಇದೆ. ಮತ್ತೆ ದುರ್ವಾಸನೆ ಅಕ್ಕಪಕ್ಕದವರು ತೋರಿಸಿ ಎಲ್ಲ ಮನೆಗಳು ಒಳಗೆ ಎಲ್ಲ ವಾಸನೆ ಬರುತ್ತೆ. ನಾನೇ ಖುದ್ದಾಗಿ ಬಂದು ಕ್ಲೀನ್ ಮಾಡಿ ಈ ಕಡೆ ಎಲ್ಲ ಗಿಡ ಹಾಕಿ ತಪ್ಪಿಸಿದ್ದೆ. ಭಾಳಷ್ಟು ನಾನು ಮನವಿ ಮಾಡ್ಕೊಳ್ತಾ ಇರೋದು ಏನಪ್ಪ ಅಂದರೆ, ಪಾಲಿಕೆಯವ್ರಿಗೆ ದಯವಿಟ್ಟು ಸ್ಥಳ ವೀಕ್ಷಣೆಗೆ ಬನ್ನಿ. ಆಗಾಗ ತಿಂಗಳಿಗೆ ಒಂದ್ಸರಿ ಹೋಗ್ಲಿ, 7 ತಿಂಗಳಿಗೆ ಒಂದ್ಸರಿನಾದರೂ ಬಂದು ವಾರ್ಡ್ ವಿಸಿಟ್ ಮಾಡಿ. ಕೆಲಸ ಚುರುಕಾಗಿ ನಡೀತದೆ. ನಾವು ಸಂಬಂಧಪಟ್ಟವ್ರಿಗೆ ವಾಟ್ಸಪ್ ಮಾಡ್ತೀವಿ, ಬಂದು ತೆರವು ಮಾಡ್ತೀವಿ, ಆದರೆ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ಜನಕ್ಕೆ ಇಷ್ಟೊಂದು ಮನೆ ಹತ್ರ ಬಂದು ವಾಹನಗಳು ಕಸ ಕೊಡಿ ಅಂತ ಇದ್ದರೂ ಕೂಡ ಈ ರಸ್ತೆಗಳಲ್ಲಿ ಓಡಾಡುವಂಥ, ಅದು ಶಾಲೆ, ಈ ಕಡೆ ಮಸೀದಿ, ಈ ಕಡೆನೂ ಮಸೀದಿ, ಮುಂದೆ ಹೋದರೆ ಕಾಲೇಜು. ಮಕ್ಕಳಲ್ಲೂ ನಾವು ಯಾವ ರೀತಿಯ ಒಂದು ಇದನ್ನು ಸಮಾಜನ ತೋರಿಸ್ಕೊಡ್ತಾ ಇದ್ದೀವಿ. ಅಭಯ ಈ ಮಕ್ಕಳಿಗೆಲ್ಲ ನಾವು ಒಂದು ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ದೇ ಇರತಕ್ಕಂಥ ವಾತಾವರಣ ತೋರಿಸ್ಬಿಟ್ಟು, ನಾಳೆ ಇವರೆಲ್ಲ ಮುಂದಿನ ಭವಿಷ್ಯ, ಇವ್ರಿಗೇನು ಮಾಡೋದು? ಆರೋಗ್ಯದ ದೃಷ್ಟಿಯಿಂದನೂ ಇದು ಸರಿ ಇಲ್ಲ, ಮತ್ತು ನಗರದ ಸ್ವಚ್ಛತೆಗೂ ಇದು ಧಕ್ಕೆ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ತೆರವು ಮಾಡಿ. ಮತ್ತು ಇಲ್ಲಿ ನೋಡಿ, ಬೇರೆ ಕಾರಣ ಕೊಡ್ಬೋದು, ಚರಂಡಿ ಕಸ ಎಷ್ಟಿದ್ದಾರೆ, ಇನ್ನೊಂದು ಮತ್ತೊಂದು. ಆದರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಇಲ್ಲ. ಯಾಕೆ ಅಂದರೆ ಸಿಬ್ಬಂದಿಗಳ ಕೊರತೆ. ಫೋನ್ ಮಾಡಿದರೆ ಇರೋದೇ 4 ಜನ, 6 ಜನ, 10 ಜನ ಅಂತಾರೆ. ಅದರಲ್ಲೂ ಒಂದಿಬ್ಬರು ಆಬ್ಸೆಂಟು ಅಂತಾರೆ. ಯಾರಿಗೆ ಫೋರ್ಸ್ ಮಾಡೋಕ್ಕಾಗುತ್ತಾ? ನೋಡಿ, ಇಲ್ಲಿ ನೀರೇ ಹರಿತಾ ಇಲ್ಲ. ಆಮೇಲೆ ನಾವು ಹೇಳ್ಕೊಳ್ಳೋದು, ನಮ್ಮ ಎಲ್ಲ ಸ್ಟಾಕ್ ಆಗಿಬಿಟ್ಟಿದೆ ಇಲ್ಲಿ. ಮೈಸೂರು ನಗರನ ಸ್ವಚ್ಛತೆಯಲ್ಲಿ ನಾವು ಮುಂದಕ್ಕೆ ತರಬೇಕು ಅಂತ. ಇವೆಲ್ಲ ಕಾರಣ ಆಗುತ್ತೆ. ಮುಂದೆ ಬರಬೇಕು ಅಂದರೆ ಏಕಾಏಕಿ ಆಗ್ಬಿಡಲ್ಲ. ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಡೆ ಕಸ, ಆ ಕಡೆ ಚರಂಡಿಲಿ ನೀರು ಹರಿತಾ ಇಲ್ಲ. ತುಂಬ ಸಮಸ್ಯೆಗಳಿರೋದ್ರಿಂದ ನೀವು ಸ್ಥಳ ವೀಕ್ಷಣೆಗೆ ಬನ್ನಿ, ಅಥವಾ ಏನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ರಸ್ತೆಗಳು ಇಲ್ಲಿ ಬನ್ನಿ, ನೋಡಿ. ಇದನ್ನು ನಾನು ಯಾವಾಗಲೂ ಕಂಪ್ಲೇಂಟು ಮಾಡಿದ್ದೆ. ಇದು ಯಾರಾದರೂ ಅಲ್ಲಿ ಬೀಳಬೇಕು, ಕಾಲು ಒಳಗೆ ಹಾಕ್ಕೊಂಡು ಏನಾದರೂ ಅನಾಹುತ ಮಾಡ್ಕೋಬೇಕು, ಆವಾಗಲೇ ಇದಕ್ಕೆ ಒಂದು ಹೊಸ ಮುಚ್ಚಳ ಬರೋದು. ಇದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣ ಪರಿಹಾರ ತಕ್ಷಣ ಸಿಗಲ್ಲ. ಕೆಲವೊಮ್ಮೆ ಸಿಗುತ್ತೆ. ಎಲ್ಲಿ ಅಂದರೆ ಮುಖ್ಯ ರಸ್ತೆಗಳಲ್ಲಿ ತ್ವರಿತವಾಗಿ ಮಾಡಿಕೊಟ್ಟಿದ್ದಾರೆ. ಮಾಡೋದೇ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಕೆಲವರು ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸಬೇಕು, ಎಲ್ಲರೂ ಸ್ಪಂದಿಸಬೇಕು, ಕೆಲವರಲ್ಲ, ಬಹುತೇಕ ಸ್ಪಂದಿಸಬೇಕು. ಸಾರ್ವಜನಿಕರ ಕುಂದುಕೊರತೆಗೆ ನಿವಾರಣೆಗೆ ಅಂತಲೇ ಪಾಲಿಕೆ ಇರೋದ್ರಿಂದ ಆಯಾಯ ವಿಭಾಗೀಯ ಅಧಿಕಾರಿಗಳಿಗೆ ನಾವು ಸಂಬಂಧಪಟ್ಟಂತಹ ಒಂದು ಸಮಸ್ಯೆನ ತಿಳಿಸಿದ್ರೆ ಅದನ್ನು ತಕ್ಷಣ ಪರಿಹಾರ ಮಾಡದೇ ಇದ್ರೂ 1 ದಿನನೋ 2 ದಿನದೊಳಗೆ ಪರಿಹಾರ ಮಾಡಿಕೊಡ್ಬೇಕು. ನನ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಯಾರೋ ಒಬ್ಬರು ತೊಂದರೆ ಅನುಭವಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಬದಲು, ತೊಂದರೆ ಆಗೋಕ್ಕೂ ಮುಂಚೆ ಮುಂಜಾಗ್ರತಾ ಕ್ರಮವಾಗಿ ಆ ಸಮಸ್ಯೆಗೆ ಪರಿಹಾರ ಬೇಕೇ ಬೇಕು. ಏನರಪ್ಪ? ಆಯಿತು ಸರ್, ಬೇಕು ಸರ್. ಇವೆಲ್ಲ ಏನು ಹೇಳ್ತೀರಾ? ಹೌದು ಸರ್, ಸಮಸ್ಯೆ ತಾನೇ ಅವೆಲ್ಲ. ಸಮಸ್ಯೆನೇ. ಕಸ್ಟಮರ್ ಬರ್ತಾರೆ, ಅಂಗಡಿಗೆಲ್ಲ ಬರ್ತಾರೆ. ಅಲ್ಲ, ಸಣ್ಣ ಮಗು ಯಾರೋ ಕಾಲಿಟ್ಬಿಟ್ರೆ ಎಲ್ಲ ಬರ್ತಾರೆ, ಮಕ್ಕಳೆಲ್ಲ ಇದಾಗ್ಬಿಡೋದು. ಎಷ್ಟೋ ಜನ ಬಿದ್ದಿದ್ದಾರೆ. ಇದು ವಾರ್ಡ್ ನಂಬರ್ 32, ಅದು 34. ತುಂಬ ಸಮಸ್ಯೆ. 35 3 ಕಡೆ ಸಮಸ್ಯೆ ಇದೆ. 3 ವಾರ್ಡಲ್ಲೂ ನೋಡ್ತೀನಿ ಅಂದರೆ 108 ಸಮಸ್ಯೆ ಇದೆ.